ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಮೊದಲನೇದಾಗಿ ನಮಸ್ಕಾರ. ಏನಪ್ಪಾ ಅಂದ್ರೆ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಎಲ್ರಿಗೂ ಕೂಡ. ಇನ್ನೊಂದು ಏನಪ್ಪಾ ವಿಶೇಷ ಅಂತಂದ್ರೆ ನಮ್ಮ ಚಾನೆಲ್ಗೆ 2000 ಜನ ಸಬ್ಸ್ಕ್ರೈಬ್ ಆಗಿದ್ದಾರೆ. ಸೊ ಇನ್ ಮುಂದೆ ಒಳ್ಳೊಳ್ಳೆ ಕಂಟೆಂಟ್ ಗಳು ಕೊಡ್ತೀವಿ. ದಯವಿಟ್ಟು ನೋಡ್ತಾ ಇರಿ, ಹೀಗೆ ಸಪೋರ್ಟ್ ಮಾಡ್ತಾ ಇರಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಈಗ ನಾಳೆ ಮಕರ ಸಂಕ್ರಾಂತಿ ಹಬ್ಬದ ಅಂಗವಾಗಿ ನಮ್ಮ ಸೇಡಂ ತಾಲೂಕದಲ್ಲಿ ತೊಟ್ನಳ್ಳಿ ಅಂತ ಒಂದು ಗ್ರಾಮ ಇದೆ. ಅಲ್ಲಿ ದುರ್ಗಮ್ಮ ದೇವಿಯ ಜಾತ್ರಾ ಮಹೋತ್ಸವ ನಡೀತಾ ಇದೆ. ಸೊ ನಾವೆಲ್ಲರೂ ಹೋಗ್ತಾ ಇದೀವಿ ನೋಡೋಕೆ, ಹಾಗೆ ನಿಮ್ಗೂ ತೋರಿಸ್ತೀವಿ, ನೋಡ್ತಾ ಇರಿ. ಇವಾಗ ಹೋಗ್ತಾ ಇದೀವಿ ರೋಡಲ್ಲಿ. ಮಧ್ಯಾಹ್ನ 2 ಗಂಟೆ ಸುಮಾರು. ಬಿಸಿಲು ಹೆವಿ ಆಗಿದೆ ನಮ್ಮೂರಲ್ಲಿ. ಜಾತ್ರೆಗೆ ಹೋಗಿ ಫಸ್ಟ್ ದೇವಸ್ಥಾನಕ್ಕೆ ಹೋಗಿ ಅಮ್ಮನವ್ರನ್ನ ನೋಡಿ ಕೈ ಮುಕ್ಕೊಂಡು, ಆಮೇಲೆ ನಮ್ ಫ್ರೆಂಡ್ ಇದಾನಲ್ಲ ಇವನ್ ಕರಿಯ ಉದಯ್, ಅವ್ರ ಅಕ್ಕ ಒಬ್ಬಟ್ಟು ಮಾಡವ್ರೆ, ಮನೆಗ್ ಕರೆದವ್ರೆ. ಹೋಗ್ಬಿಟ್ಟು ಒಬ್ಬಟ್ಟು ತಿನ್ಕೊಂಡು ಜಾಲಿಯಾಗಿ ವಾಪಸ್ ಬರ್ತೀವಿ ಊರಿಗೆ. ಜನರೆಲ್ಲ ಇವತ್ತು ಫುಲ್ ಜಾತ್ರೆ ಮೂಡಲ್ಲಿ ಇದಾರೆ. ಜಾತ್ರೆ ಬೈಕು ಗಲ್ಲು ಗೆಜ್ಜೆ ಇಲ್ಲಿದೆ. ಬೈಕ್ ಪಾರ್ಕ್ ಮಾಡಿ ಇಲ್ಲಿ ಹೋಗ್ಬೇಕು ಒಳಗಡೆ. ಬೈಕ್ ಎಲ್ಲ ಇಲ್ಲಿ ಮುಂದ್ಗಡೆ ಬಿಡಲ್ಲ. ಬೈಕ್ ಬಿಡಲ್ಲ. ಇಲ್ಲೆಲ್ಲ ಪೊಲೀಸರು ಕಾವಲಾಗಿ ನಿಂತಿದ್ದಾರೆ, ಬಿಡಲ್ಲ ಇಲ್ಲೆಲ್ಲ. ಯಾರು ಮಾಡಕ್ ಸಾಧ್ಯ ಆಗಲ್ಲ. ಹೊರಗಡೆ ಬೈಕ್ ಎಲ್ಲ ಬಿಟ್ಬಿಟ್ರೆ ಟ್ರಾಫಿಕ್ ಹೆವಿ ಆಗುತ್ತೆ, ಆಮೇಲೆ ಜನಗಳೆಲ್ಲ ಕಿತ್ತಾಡ್ಬಿಡ್ತಾರೆ. ಆ ಒಂದ್ ಕಾರಣಕ್ಕೆ ಬೈಕ್ ಎಲ್ಲ ಒಳಗಡೆ ಸಾಯಂಕಾಲ ಇರುತ್ತೆ. ಸಾಯಂಕಾಲ ನಾವಿರಲ್ಲ, ನಾವು ಸಾಯಂಕಾಲ ಬಿಸಿ ಇರ್ತೇವೆ. ಸಾಯಂಕಾಲ ಊರಿಗೆ ಹೋಗ್ತೇವೆ, ಇರಲ್ಲ ಇಲ್ಲಿ. ಓಕೆ ಬ್ರೋ. ಇರಲೇಬೇಕು. ಮಂದಿಗೆ ಅರ್ಥ ಆಗಲ್ಲ. ನೋಡಿ ಪಲ್ಲಕ್ಕಿ ಬರ್ತಾ ಇದೆ. ಏನ್ ಟೈಮಿಂಗ್ ಅಪ್ಪ ನಮ್ದು. ಕರೆಕ್ಟ್ ಪಲ್ಲಕ್ಕಿ ಬರೋ ಟೈಮ್ಗೆ ನಾವು ಬಂದ್ಬಿಟ್ಟಿದೀವಿ. ಮುಂದೆ ನಡಿ. ಜಾಲಿ ಬಾ. ನೋಡಿ ಬಿಸಿ ಬೆಲ್ಲದ ಜಿಲೇಬಿ ಹೆಂಗೆ, ನಮ್ಮೂರ್ ಸ್ಪೆಷಲ್. ಆಂಟಿ ಹಿಂಗೆ ಥಮ್ಸಪ್ ತೋರಿಸಿ. ಥಮ್ಸಪ್ ಹಿಂದಿ ನಮಗ್ ಬರಲ್ಲ. ಹಿಂದಿ ಬರ್ಲಿ ಅಂದ್ರೆ ಹೆಂಗ್ ಮಗ? ಕಾಕರ್ ಬಿಡಿ ಫುಲ್ ರಶ್. ದುರ್ಗಮ್ಮ ಈ ಜಾತ್ರೆ ಅಂದ್ರೇನೆ ಹಿಂಗೆ ನೋಡಿ. ಪಲ್ಲಕ್ಕಿ ಹತ್ರ ಬಂದಿದ್ದೀವಿ. ಪಲ್ಲಕ್ಕಿ ತೋರ್ಸಮ್ಮ, ತೋರ್ಸಮ್ಮ. ನಾನು ಭಯಪಟ್ಟೆ. ಬೇಡ್ಕೋ ಜಲ್ದಿ ಬೇಗ. ಚೆಲ್ಲು ನಿನ್ನ ಚಾಯೆ
ಕರ್ಯ ಕರ್ಯ ಆರಾಮ್ರಿ ನಮ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ರಿ. ಹಾಯ್ ಫ್ರೆಂಡ್ಸ್ ಹೇಳ್ರಪ್ಪ ಹೇಳ್ರು ಏಯ್ ಗೌರಿ ಗಂಗೆ ಬಣ್ಣದ ಚಿಟ್ಟೆ ಹಂಗೆ ನೋಡೋಕೆ ಸಾಲ ಎರಡು ಕಣ್ಣು ಬಾಂಬ್ ಎಗರ್ಸ ಅದನ್ನ ಡಮ್ ಅಂತ ಮಗ ಕಿವಿ ಡಮ್ ಅಂತ ಬಾಂಬ್ ಹೊಡಿತಾವ್ರೆ ಬಾಂಬು. ಬಾಂಬು ಈಗ ಹೆಂಗ್ ಹೊಡಿತಾರ ನೋಡಿ ಸೌಂಡ್ ನೋಡಿ ಈಗ ಹೆಂಗ್ ಬಂತ ಮಗ ಸೌಂಡ್ ಗುಂಡಿಗೆನ ಸಂಗದವನ್ಯಾಗ ಮಸ್ತ ಕಾಂತಿ ಲಾವಣ್ಯ ನಿನ್ನ ಫೋನ್ ನಂಬರ್ ಕೊಟ್ರ ಬರ್ತೈತಿ ಪುಣ್ಯ. ಕ್ರೌಡ್ ಫುಲ್ ಕ್ರೌಡ್ ಜನ ಈ ತರ ಇದ್ರೆ ನಾವ್ ಎಲ್ಲಿ ದರ್ಶನ ತಗೊಳಕ್ ಆಗಲ್ಲಪ್ಪ. ಏ ನಿಮ್ಮೂರ್ ಬೇರೆ ನಮ್ದು ಉತ್ತರ ಕರ್ನಾಟಕ ಇದು ಪೂರಾ ಸಂಸರ್ರಿ ಇಲ್ಲಿದು ಆಧಾರ್ ತಗೊಂಡು ಹಿಂಗ ಆಧಾರ್ ತಗೊಂಡು ಇಲ್ಲಿ ಹಚ್ಕೋಬೇಕು, ಇಲ್ಲಿ ಹಚ್ಬೇಕು. ಮಗ ಟೆಂಗೆಲ್ಲ ಇಲ್ಲೇ ಹೊಡ್ಲತ್ತಾರ, ಇಲ್ಲೇ ಹೊಡಿಬೇಕು. ದೇವ್ರ ದರ್ಶನಮ್ಮ. ಆಮ ಆಯ್ತು ಅಣ್ಣ, ದರ್ಶನ ನಿಂದ್ರಲ್ಲ ಏನ್ ಹೋಗ್ಲಕ್ಕೆ ಲೇಟ್ ನೀವು ಆಯ್ತಾ? ಫುಲ್ ಕ್ರೌಡಪ್ಪ. ಯಾವೆಲ್ಲ ಉದಯ ಇಲ್ಲ ಕಾಯಿನ ಹೊಡಿತಾನೋ ಯಾರಿಗೆ ಹೊಡಿಲತ್ತಾನೋ ಯಾರಿಗ್ ಗೊತ್ತು. ಅಲ್ಲ ದರ್ಶನ ಆಮೇಲೆ ಮುಂದಿನ ಎಲ್ಲರದು ದರ್ಶನ. ಹೌದು ಎಂತ ಅನ್ಕೊಂಡ್ ಮಕ್ಕಳಪ್ಪ, ದೇವ್ರ ನೋಡಿದ್ರೆ ಕಾಯಿ ಹೊಡ್ಕೊಂಡ್ ನೀನೇ ನಾಯಕ. ದೇವ್ರಿಗೆ ತೋರ್ಸ್ತೀನಿ ಬಾ, ದೇವ್ರ ಬಲ್ಲಿಗೆ ಬಂದಿ ಅಂತ ದೇವ್ರಿಗೆ ಏನ್ ತೋರ್ಸಲ್ಲ. ಸ್ವಲ್ಪ ದೂರ ಇದೆ. ಎಲ್ಲ ನೀನೆ ತಾಯೇ, ಎಲ್ಲೆಲ್ಲೂ ನಿನ್ನ ಛಾಯೆ ಅಮ್ಮ. ಮಗ
ಬಲ್ಲಿ ಜಾತಿವಾದ ಇಲ್ಲ ಏನಿಲ್ಲ ನೋಡ್ರಿ ಈ ತರ ಇಲ್ಲಿ ಮುಸ್ಲಿಂ ಜನ ಬಿ ಬಂದಿದ್ದಾರೆ. ಜಾತಿವಾದ ಏನಿಲ್ಲ, ಎಲ್ಲರೂ ಒಂದೇ ಅಂತ ಎಲ್ಲರೂ ಸಮವಾಗಿ ನೋಡ್ಕೋತೇವೆ ನಾವು. ಆ ಜಾತಿ ಈ ಜಾತಿ ಅಂತ ಯಾವ ಜಾತಿ ಇಲ್ಲ, ದೇವರಿಗೆ ಒಂದೇ ಜಾತಿ, ಮನುಷ್ಯರ ಜಾತಿ, ಅದ್ ಬಿಟ್ರೆ ಏನು ಇಲ್ಲ. ಹೇಳ ಅವ್ರು ಹೋದ್ರು ಹೌದಾ ಆಂಟಿ ಸ್ವಲ್ಪ ಖುಷಿ ಆಯ್ತಾ ಬಂದದ್ಕ? ಆಯ್ತು, ಬಂದದ್ ಖುಷಿ ಆಯ್ತಾ? ತುಂಬಾ ಖುಷಿ ಆಯ್ತಾ? ಅಂಡರ್ಗ್ರೌಂಡ್ ಕರ್ಕೊಂಡು ಹೋಗ್ತೀನಿ ಬಾ. ಅಂಡರ್ಗ್ರೌಂಡ್ ಫುಲ್ ಫ್ರೆಶ್, ಅಂಡರ್ಗ್ರೌಂಡ್ ಫುಲ್ ಫ್ರೆಶ್. ಇದು ಹೋಗ್ಲಕ್ ಬಿ ಒಂದೇ ದಾರಿ, ಬರ್ಲಕ್ ಬಿ ಒಂದೇ ದಾರಿ, ಡಬಲ್ ರೂಟ್ ಇಲ್ಲ ಇಲ್ಲಿ. ಹಾಯ್ ಒಂದೇ ರೂಟ್. ನಿಮ್ಮ ತಂಗಿ ತಾಳು ಮನಸಾರ ಕಾಕಾ ಅಲ್ಲಿರ್ತೀವಲ್ಲ, ಕಾಕಾ ಕಾಕಾ ಇಲ್ಲಿ ಅಂಡರ್ಗ್ರೌಂಡ್ನಾಗ ಯೂನಿಕ್ ದೇವ್ರು ಬಿಡೋದು ಗ್ಯಾರಂಟಿ ಫಿಕ್ಸ್. ನಡಿ ನಡಿ ಬ್ರೋ, ನಾನಂತ ಸಿಕ್ಕಾಕೊಂಡಿನಿ ಬ್ರೋ. ಹಾಯ್ ಬ್ರದರ್, ಹಾಯ್ ಹಾಯ್. ಹಾಯ್, ನಮ್ಮ ಯೂಟ್ಯೂಬ್ ಚಾನಲ್ ಅಂತ ಅವ್ರಿಗೆ ಗೊತ್ತಾಗ್ಯದ ಬಹುಶಃ ಅವ್ರಿಗೆ ಹಾಯ್ ಅಂತ ಹೇಳಕ್. ನಮ್ಮ ಯೂಟ್ಯೂಬ್ ಚಾನಲ್ ಗೊತ್ತಿರ್ಬೇಕು ಬಹುಶಃ, ಅದಕ್ಕೆ ಹಾಯ್ ಹೇಳಕ್. ಹೌದು, DS ಅಂತ ಹೇಳಕ್ಕ ನೋಡ. ಸ್ವಲ್ಪ ಸಿಟ್ಟು. ಹೌದೌದು. ಎಲ್ಲಿ ಎಲ್ಲಿ ಬರ್ರಿ ಆಗ ಬರ್ರಿ ಈಗ. ಹಾಯ್ ಹಾಯ್. ಏನಾದ್ರು ಹೇಳ್ತೀರಾ? ಅಲ್ಲ, ದೇವಸ್ಥಾನ ಓಕೆ ಓಕೆ. ಸಪೋರ್ಟ್ ಸಿಗ್ತಾ ಇದೆ. ನಾವೇನೇ ಅನ್ಕೊಂಡ್ ಬಂದ್ವಿ, ಬಟ್ ಇಲ್ಲಿ ಇನ್ನೂ ಸಪೋರ್ಟ್ ಸಿಗ್ತಾ ಇದೆ ನಮ್ಗೆ. ಸಿಕ್ಕರೆಲ್ಲ ನಮ್ಗೆ ತುಂಬಾ ಸಪೋರ್ಟ್ ಮಾಡ್ತಿದ್ದಾರೆ. ದೇವರು ನಮ್ಗೆ ಹಿಂಗೆ ಯಾವಾಗ್ಲೂ ಸದಾವಾಗಿ ಆಶೀರ್ವಾದ ಮಾಡ್ತಾ ಎಲ್ರಿಗೂ ಮಾಡ್ಲಿ, ಎಲ್ಲರೂ ಚೆನ್ನಾಗಿರ್ಲಿ. ಅದೇ ರೀತಿ ನಮ್ ಶಿವ ನೋಡಿ ಬೇಡ್ಕೊ. ಅಂಡರ್ಗ್ರೌಂಡ್ ನಮ್ಗೆ ದರ್ಶನ ಆಯ್ತು. ಯೂಟ್ಯೂಬ್ ಚಾನಲ್ DSP ಸೇಡಂ. ಥ್ಯಾಂಕ್ಸ್ ಬಾಬು ಸರ್, ಕೇಳಿದ್ಕ ತುಂಬಾ ಧನ್ಯವಾದಗಳು. ಯೂಟ್ಯೂಬ್ ಚಾನಲ್ ನಿಮ್ಗೆ ಸಪೋರ್ಟ್ ಮಾಡಿ ನಮ್ಗೆಲ್ರಿಗೂ ತುಂಬಾ ತುಂಬಾ ಧನ್ಯವಾದಗಳು ಎಲ್ಲರಿಗೆ. ಹಿಂಗೆ ಬೆಳೆಸ್ಕೊತಾನೆ ಅವ್ರಿ. ನಮಗ್ 2K ಆಗಿದೆ. ನಾನು ಸುಮಾರು ವರ್ಷ ಬಂದಿನಿ ಇಲ್ಲಿಗೆ, ಬಟ್ ನಮ್ಗೆ ಕೆಲಸ ಆಗ್ಯಾವ ಇಲ್ಲಿ.
ಬಟ್ ನಾನು ನಿನಗೆ ಪೈಲೆ ಬಿ ಹೇಳಿನಿ ಈಗ ಹೇಳ್ತೀನಿ ಬರತ್ತೇನೆ ಸಿಂಗಲ್ ಅಂಡರ್ಗ್ರೌಂಡ್ ಇದೆ ಅಲ್ಲ ನಿಮ್ಗೆ ಅಂಡರ್ಗ್ರೌಂಡ್ ಒಂದೇ ಇಟ್ಟು ಗುಡಿ ಅಂಡರ್ಗ್ರೌಂಡ್ ಯಾವ್ದು ಅಲ್ಲೇ ಇರ್ಲಿ ಶಿವ ಅಂತ ಇನ್ನೊಂದು ಗುಡಿ ದುರ್ಗಮ್ಮಯ್ಯ ಗುಡಿ ನಾಲ್ಕು ಸಿಂಗಲ್ ಗಾಡಿ ನಡೆಸ್ಯಾರ ಶಿವ ಹೌದು ಯಾರು ಇಲ್ಲಿ 7 ಸಿಮೆ ಅಂತಾರಲ್ಲ 7 ಸಿಮೆ ಸಾಂಗ್ ಇದು ದುರ್ಗಮ್ಮ ಇದು ಅತ್ಯಂತ ಎಲ್ಲಿಗೂ ಇಲ್ಲ ಇಲ್ಲಿ ಎಲ್ಲಿಗೂ ಇಲ್ಲ ಇಲ್ಲಿ ಗೊತ್ತಾ ಇಲ್ಲಿ ಪವರ್ಫುಲ್ ನಿನಗೇನ್ ಅನ್ಸಿತ್ತು ಆಟ ಇರುತ್ತೆ ಒಂದೊಂದ್ ಶಕ್ತಿ ಇರುತ್ತೆ ಹೋಗೋಣ ದೇವ್ರ ದರ್ಶನ ಆಯ್ತು ತೆಂಗಿನಕಾಯಿ ಹೊಡಿಬೇಕು ತೆಂಗಿನಕಾಯಿ ಹೊಡೆದು ನಮ್ಮ ಉದಯ್ ಕಾಕ ಅವ್ರ ಅಕ್ಕರು ಇಲ್ಲೇ ಇರ್ತಾರ ಅವ್ರ ಬಳಿಗೆ ಹೋಗ್ಬೇಕಿನ್ನ ಯಾವ ಸೈಡ್ ಯಾರೋ ಗೊತ್ತಿಲ್ಲ ದರ್ಶನ ಎಲ್ಲ ಆಯ್ತು ನಮ್ಗೆ ಇವಾಗ ಕಾಯಿ ಹೊಡಿಯೋ ನಿಮ್ಮ ಅಕ್ಕರಲ್ಲಿ ಯಾರು ಆಯ್ತು ತೆಂಗ್ ಹೊಡ್ಕೊಂಬ ನಾನ್ ಚೊಟ್ಟಲಿಗೆ ಹೊಡೆದದ ಬಟ್ ನನಗಿನ್ನ ಲಗ್ನ ಆಗಿಲ್ಲ ಚೊಟ್ಲು ಹೊಡೆದದ ಬಟ್ ನನಗಿನ್ನ ಲಗ್ನ ಆಗಿಲ್ಲ ಈ ವರ್ಷ ಲಗ್ನ ಆಗ್ತದೇನೋ ನನಗ್ ಗೊತ್ತಿಲ್ಲ ಬಟ್ ಇನ್ನು ಓಡಿಸ್ಕೊಡ್ಲಾ 1 ಮಿನಿಟ್ ನೀವು ಸಿಸ್ಟರಿಗೆ ಹೊಡೆದ್ ಕೊಡ್ಬೇಕಂತ ಹೊಡೆದ್ ಕೊಡ್ತೀನಿ ವೇಟ್ ಏ 1 ಮಿನಿಟ್ ಆಯ್ತು ಸರಿ ಕೊಡಿ ಇಲ್ಲ ಅದಿಲ್ಲ ನಂದು 2 ತೊಟ್ಟಲ್ಕಾಯಿ ಹೊಡೆದವ ತಗೊಮ್ಮ ನಾನು 2 ಹೊಡೆದಿನಿ 2 ಸಕ್ಸಸ್ ಆಗ್ಯಾವ ನಾವು 2 ತೊಟ್ಟಲ್ಕಾಯಿನೇ ಹೊಡೆದವ 2 ಬಟ್ ಈ ವರ್ಷ ಲಗ್ನ ಆಗ್ತದೆ ನನಗ್ ಗೊತ್ತಿಲ್ಲ ನಾನು 2 ಹೊಡೆದಿನಿ 2 ತೊಟ್ಟಲ್ಕಾಯಿ ಪ್ರಕಾಶ್ ನಿಮ್ಮದು ಯಾರ್ಯಾರು ಚಪ್ಪಲ್ ಕಳ್ಕೊಂಡಿರಲ್ಲ ಆ ಚಪ್ಪಲ್ ಕಳ್ದವಂತ ಬಿಟ್ಟು ಬಿಡ್ರಿ ಯಾಕಂದ್ರೆ ಇಲ್ಲಿಗೆ ನಂಬುದು ಪೀಡ ಹೋಗೋದಂತ ತಿಳ್ಕೊತಾರ ಆಯಿ ಇಲ್ಲಿಗೆ ನಂಬುದು ಪೀಡ ಅಲ್ಲ ತೊಟ್ಟಲ್ಕಾಯಿ ಹೊಡೆದಿದೆ ಅಂತ ಹೇಳ್ಬಿಟ್ಟು ಇವಾಗ ಖುಷಿ ಬಹಳ ಖುಷಿ ಆಯ್ತ್ರಿ ಇಲ್ಲಿ ಜಾತ್ರೆಗ ನೀನ್ ಅವಳದಲ್ಲಿ ಹಾ ರೀ ಬಾರಿ ಒಳ್ಳೆ ಮನುಷ್ಯ ನಮ್ಮನ್ನ ಎನಿಟೈಮ್ ಎಲ್ಲ ಪಾಪ ಥ್ಯಾಂಕ್ ಯು ರೀ ಮಲ್ಲು ಆಟ ನೋಡಿಸ್ರಿ ಬೆಂಗಳೂರಿನಾಗ ಹಂಗೆ ಇರ್ರಿ ನಾನ್ ಬಂದಾಗ ನಿಮ್ ಕಾಂಟ್ಯಾಕ್ಟ್ ಮಾಡ್ತೀನಿ ನಿಮ್ ಪ್ರೀತಿ ವಿಶ್ವಾಸ ಯಾವಾಗ್ಲೂ ಹಿಂಗೆ ಇರ್ಲಿ. ಫೋನ್ ಮಾಡ್ತೀನಿ ನೋಡಿ ನಮ್ಮ ಹುಡುಗ ಪ್ರಕಾಶ್ ಆಮೇಲೆ ಮಹೇಶ್ ಇಬ್ರು ತೊಟ್ಟಲ್ಕಾಯಿ ಹೊಡೆದೈತೆ ನನ್ ಮಕ್ಳಿಗೆ ಇನ್ನೂ ಮದ್ವೆ ಆಗಿಲ್ಲ ಇವಾಗ್ಲೇ ತೊಟ್ಟಲ್ಕಾಯಿ ಹೊಡೆದೈತೆ ಮುಂದೆ ಇನ್ನೆಷ್ಟು ತೊಟ್ಟಲ್ಕಾಯಿ ಹೊಡಿತೀರ ನೀವು ದೇವ್ರ ಮ್ಯಾಗ ಭಾರ ಹಾಕಿ ನೋಡೋಣ ಏನೇ ಇರ್ಲಿ ತೊಟ್ಟಲ್ಕಾಯಿ ಹೊಡಿಯೋಕೆ ಅದ ಲಕ್ ಇರ್ಬೇಕು ಸುಮಾರು ಜನಕ್ಕೆ ಅದ್ ಸಿಗಲ್ಲ ಅದ ಇವತ್ ನಮಗ್ ಸಿಕ್ಕಿದೆ ಅದು ನಮ್ ಭಾಗ್ಯ ಅಂದ್ರೆ ಇವಾಗ ನಮ್ಗೆ ಏನಾಯ್ತು ತಾಯಿ 100% ನಮ್ಗೆ ಆಶೀರ್ವಾದ ಮಾಡಿದಾರೆ ಅಂತ ಗ್ಯಾರಂಟಿ ಆಯ್ತು ಹೌದು ಇಲ್ಲಿದು ನಿಮ್ ಅಕ್ಕನ ಹತ್ರ ಹೋಗಮು ಇಲ್ಲೊಂದು ಫೋಟೋ ತಗೋಬೇಕು ನಾವು ಹೊಟ್ಟೆ ಹಸು ಆಗ್ಲತ್ತದ ಟೈಮು 4 ಗಂಟೆ ಅಮ್ಮ ಏನೋ ಇದು ಆವಾಗಿಂದ ಎದುರಿಸ್ತವ್ರೆ ಟೈಮು 4 ಗಂಟೆ ಆಯ್ತು ದರ್ಶನ ಮುಗಿಸ್ಕೊಂಡು ಆಚೆ ಬರೋಷ್ಟರಲ್ಲಿ ಇವಾಗ ಹೊಟ್ಟೆ ಸಿಕ್ಕಾಪಟ್ಟೆ ಅರ್ಸಿತಾ ಇದೆ ನಮ್ಮ ಉದಯ್ ಅವ್ರ ಅಕ್ಕ ಅದೇ ಅವನಲ್ಲ ಕರ್ಗೆ ಗೆಂಡಿ ತರ ಇಲ್ಲಿದ್ದಾಳೆ ಅವ್ರ ಅಕ್ಕಾಗ ಅವ್ರ ಅಕ್ಕ ಅಡಿಗೆ ಮಾಡಿದ್ದಾರೆ ಈಗ ಹೋಗಿ ಊಟ ಮಾಡೋದು ಇಲ್ಲ ಅಕ್ಕ ಉದಾಹರಣೆ ಅಕ್ಕ ಇದ್ರ ನೆಂಟ್ರಿ ಸಿಕ್ಕರ ಆಯ್ತು ನೋಡ್ರಿ ದೋಸರೆ ಮರ್ತೋತಾರ ಉದಯ್ ಮರ್ತೋದ ನಮಗ ಅದು ಪ್ರಕೃತಿ ನಿಯಮ ಅಂತಾರ ಏನಿಗೆ ಯಾರಾದ್ರೂ ಸಿಕ್ಕರೆ ಸ್ನೇಹಿತರನ್ನ ಪಕ್ಕಕ್ಕೆ ತಗೊಂಡ್ಬಿಡ್ತಾರೆ ಅವ್ರು ಮಾತಾಡ್ಕೊಂಡು ನಿಂತ್ಕೊಂಡ್ಬಿಡ್ತಾರೆ ಇಂತ ನನ್ ಮಕ್ಳಿಗೆ ಟ್ಯಾಗ್ ಮಾಡ್ರಿ ನೀವು ಯಾರಿಗೆ ಟ್ಯಾಗ್ ಮಾಡ್ಬೇಕು ತುರ್ಸ್ಕೋತ ನಿಂತ ನೋಡ ಅವನಗ ಎಲ್ರ ಲೈಫಲ್ಲೂ ಇಂಥವ್ರು ಇದ್ದೇ ಇರ್ತಾರೆ ಅಂತವ್ರನ್ನ ಟ್ಯಾಗ್ ಮಾಡಿ ಜಾತ್ರೆಯಲ್ಲಿ ಫ್ರೆಂಡ್ಸ್ ನ ಪಕ್ಕಕ್ಕೆ ತಗೊಂಡ್ಬಿಟ್ಟು ಸಂಬಂಧಿಕರ ಜೊತೆ ಮಾತಾಡ್ಕೊಂಡು ನಿಂತವ್ರು ಅವ್ರ ಅಕ್ಕ ಇದ್ದಾಳೆ ಸಂಬಂಧಿ ಅಂದ್ರೆ ಅವ್ರ ಅಕ್ಕ ಅವಳು ಮದ್ವೆ ಆದ್ಮೇಲೆ ಸಂಬಂಧಿಕರೇನೆ ಅಕ್ಕ ಆಗ್ಲಿ ಯಾರೇ ಅಲ್ವಾ ಇಲ್ಲ ಹೊರಗಿನ ರಿಲೇಟಿವ್ ಬೇರೆ ಒಳಗಿನ ರಿಲೇಟಿವ್ ಆಗಲ್ಲ ಅವ್ರ ಬ್ಲಡ್ ಆಗಲ್ಲ
ಇವಾಗ ಜಾತ್ರೆಯಲ್ಲಿ ನಮ್ಗೆ ಏನ್ ಕೊಡಿಸ್ತೀಯ ಅದನ್ನ ಹೇಳು. ಹೇ ನೀನ್ ಬಳೆ ಕೊಡಿಸ್ತೀಯ, ಬಳೆ ಸೀರೆ ಗೀರೆ ಎಲ್ಲ ಕೊಡಿಸ್ತೀನಿ ಹೇಳ. ನಾನೇನ್ ಹೆಣ್ಮಗನ? ನಿನ್ಗೆ ಏನ್ ಬೇಕಂತ ಕೇಳಿದೀನಿ, ನನ್ನ ಇಚ್ಛೆಲಿಂತ ನಾನು ನಿನಗೆ ಕೊಡಿಸ್ತೀನಿ, ನೀನ್ ತಗೋಬೇಕು. ನನಗೆ ತಿನ್ನಕ್ ಏನಾದ್ರು ಕೊಡ್ಸು. ತಿನ್ನಾಗ ನಿನ್ಗೆ ಎಟ್ ಬೇಕು ಅದು ಕೊಡಿಸ್ತೀನಿ. ನೀನ್ ಏನ್ ಕೇಳಿದ್ ನನಗ್ ಕೇಳಿದಿ, ಇಲ್ಲ ಏನನ್ನ ಕೊಡ್ಸಂತ ಹೇಳಿದೆ. ನಾನು ಬಳೆ, ಕುಂಕುಮ, ಸೀರೆ, ಕುಬ್ಸ, ಬಟ್ ಏನೇನೋ ಇನ್ನ ಗೇಮ್ಗಳು, ಅವ್ ಗೇಮ್ಗಳೆಲ್ಲ ಆಡ್ತೀಯ. ಏನ್ ಮಾಡಕ್ ನಾನು ಚಿಕ್ಕ ಮಗ. ನೀನ್ ಕೇಳಿದಲ್ಲ ಏನ್ ಇಸ್ಕೊಡ್ತೀಯ ಅಂತ ಹೇಳಿದಲ್ಲ, ಅದಕ್ಕೆ ನಾನು ನಿನ್ಗೆ ಆಯ್ತು, ದೇವ್ರ ಹೆಸರ ಮೇಲೆ ಏನ್ ಬಳೆ ಸೀರೆ ಕೊಡ್ತೀಯ ಕೊಡ್ಸು, ಅದನ್ನ ತಗೊಂಡೋಗಿ ನಮ್ ಮನೇಲಿ ದೇವ್ರಿಗೆ ಹಾಕ್ತೀನಿ. ಓಕೆ ಆಯ್ತು, ಒಳ್ಳೇದೇ ಅಲ್ವಾ? ಹೌದು. ನನ್ ಮಗ ಚಿಕ್ಕ ಮಕ್ಳು ಆಟ ಆಡೋ ಮೊಬೈಲ್ ಹಿಡ್ಕೊಂಡು ಅಲೋ ಅಂತವನೆ, ಕೈಯಲ್ಲಿ ಹಿಡ್ಕೊಂಡವನೆ. ಹಲೋ, ಹಾ ಹಲೋ, ಹಾ ಇಲ್ಲ ಇದೀನಿ. ಇಲ್ಲ ಪಕ್ಕದಲ್ಲಿ. ಇವನು ಪಿಪಿ ಗಿಪಿ ಎಲ್ಲ ಮಾರ್ಕೋತಾ ಇದ್ದಾನ. ಇವನು ಮಾರು ಪಿಪಿ ಗಿಪಿ ಎಲ್ಲ ಮಾರು. 10 ರೂಪಾಯಿನಾ? 10 ರೂಪಾಯಿನಾ? ಓನ್ಲಿ 10 ರೂಪೀಸಾ? ನಿಮ್ ಜಮಾನ ಹೋಯ್ತು, ನೀವು ಜಮಾನ ಆಗುದು. ಹೌದಾ? ಓಕೆ ಡನ್. ನಿಮ್ಗೆ ಈಗ ಅನ್ಸುತ್ತೆ ಜಾತ್ರೆ ಚೆನ್ನಾಗಿದೆ ಜಾತ್ರೆ. ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಾ? ನಾವು 1 ವರ್ಷ ಬಂದಿದ್ದೇವೆ. ಬಂದಾಗ ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಾ? 4 ವರ್ಷದಿಂದ. ಹೇಗ ಅನ್ಸುತ್ತೆ ಸರ್ ಜಾತ್ರೆ? ಜಾತ್ರೆ ಏನ್ ಹೇಳ್ತೀರಾ? ದೇವರದ ಭಕ್ತಿ ಇದೆ. ಅಣ್ಣ ಅವಾಗ ಇಲ್ಲಿ ಬಂದಾಗ ಅಣ್ಣ ಕಾನ್ಸ್ಟೇಬಲ್ ಇದ್ದಾನೆ, ಈಗ ಅಣ್ಣ PSI ಆಗಿದ್ದಾನೆ. ಇಲ್ಲಿ ಬಂದಾಗ 5 ಆಶೀರ್ವಾದ ಇರ್ಬೋದು ಅಣ್ಣನ ಮೇಲೆ. ಯಾವ ಬಿ ನಮ್ ಸೈಡ್ ಬಂದಾಗ ಅಣ್ಣ ಬೈದೆ ಕಾನ್ಸ್ಟೇಬಲ್ ಇದ್ದೇನೋ, ಈಗ ಮುದೋಳ್ ತಾನೆ, ಈಗ ಮುದೋಳ್ PSI ಆಗಿದ್ದಾನೆ ಅಣ್ಣ. ತುಂಬಾ ಖುಷಿ ಆಯ್ತು ನಮಗೆ ಅಣ್ಣ ಸಿಕ್ಕು. ಅಣ್ಣ ಮಿನಿಮಮ್ ಒಂದು 6 ವರ್ಷಕ್ಕಿಂತ ನಮಗ್ ಪರಿಚಯ, ಬಟ್ ಈಗ ಸಿಕ್ಕಿದಾರೆ. ಬಟ್ ನಾವು ಮುದೋಳ್ ಜಾಸ್ತಿ ಹೋಗಲ್ಲ ಅಣ್ಣ. ಏನ್ ಹೇಳ್ಬೇಕಂತೀರಿ? ಏನ್ ಹೇಳ್ಬೇಕಲ್ಲ ಸರಿ? ಏನಿಲ್ಲ, ಒಳ್ಳೆದಾದ್ರೆ ಥ್ಯಾಂಕ್ಸ್ ಅಣ್ಣ. ಎಲ್ರಿಗೂ ಒಳ್ಳೇದಾಗ. ಜಾತ್ರೆ ಇದ್ರೆ ಹೆಂಗಿರ್ಬೇಕು, ಇಲ್ಲಾಂದ್ರೆ ಜಾತ್ರೆನೇ ಇರ್ಬಾರ್ದು. ಏನಂತ? ಹಾ